ನಾವಿವತ್ತು ಕರ್ನಾಟಕ ಎಲೆಕ್ಟ್ರೋ ಹೋಮಿಯೋಪತಿ ಅಸೋಸಿಯೇಷನ್ ಆ್ಯಂಡ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಹಾಸ್ಪಿಟಲಿಗೆ ನಾವು ಬಂದಿದ್ದೀವಿ. ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಯತೀಶ್ ಶ್ಯಾಮ್ ಉಲ್ಲಕ್ ಅವರು, ಸಂಸ್ಥಾಪಕರು ಮತ್ತು ಅಧ್ಯಕ್ಷರು. ಬನ್ನಿ ಈ ಆಸ್ಪತ್ರೆ ಬಗ್ಗೆ ಅವ್ರ ಹತ್ರ ಒಂದಷ್ಟು ಇನ್ಫಾರ್ಮೇಷನ್ ತೊಗೊಂಬಿಡೋಣಂತೆ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್, ಇವತ್ತು ಈ ಜನಾಂಗಕ್ಕೆ ಈ ಹಾಸ್ಪಿಟಲ್ ಎಷ್ಟು ಮುಖ್ಯ ಆಗಿದೆ ಅಂತ ನಿಮ್ಗನ್ಸುತ್ತೆ ಸರ್? ನೋಡಿ, ಕರ್ನಾಟಕ ಶಿವಮೊಗ್ಗ ಜಿಲ್ಲೆಯ ಶಿರಾಳಕೊಪ್ಪ ಪಟ್ಟಣದಲ್ಲಿ ಇವತ್ತು ನಾವು ಕರ್ನಾಟಕ ಎಲೆಕ್ಟ್ರೋ ಹೋಮಿಯೋಪತಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಸೋಸಿಯೇಷನ್ ಈ ಶಿರಾಳಕೊಪ್ಪ ಈ ಸಂಸ್ಥೆ ಅಡಿಯಲ್ಲಿ ಕರ್ನಾಟಕ ಎಲೆಕ್ಟ್ರೋ ಹೋಮಿಯೋಪತಿ ರಿಸರ್ಚ್ ಆ್ಯಂಡ್ ಟ್ರೀಟ್ಮೆಂಟ್ ಸೆಂಟರ್ನು ಇವತ್ತು ಉದ್ಘಾಟನೆ ಮಾಡಿದ್ದೀವಿ. ಇದರ ಮುಖ್ಯ ಉದ್ದೇಶ ಏನಂತ ಹೇಳಿದರೆ, ಇಲ್ಲಿ ಶಿವಮೊಗ್ಗ ಜಿಲ್ಲೆಯ ಮತ್ತು ಸುತ್ತಮುತ್ತಲಿನ ಎಲ್ಲ ಒಂದು ಜನಾಂಗದವರಿಗೆ ಎಲೆಕ್ಟ್ರೋ ಹೋಮಿಯೋಪತಿಯ ಒಂದು ಅತಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸೌಲಭ್ಯವನ್ನು ಸಿಗಲಿ ಅಂಥೇಳಿ ನಾವು ಉದ್ದೇಶದಿಂದ ಇವತ್ತು ಮಾಡಿದ್ದೀವಿ. ಈ ನಮ್ಮ ಎಲೆಕ್ಟ್ರೋ ಹೋಮಿಯೋಪತಿ ಔಷಧಿಯಲ್ಲಿ ಗಂಭೀರ ಕಾಯಿಲೆಗಳಿಗೆ, ಅಂದರೆ ಈಗ ಕ್ಯಾನ್ಸರ್ ಆಗಿರ್ಬೋದು, ಕಿಡ್ನಿ ಫೇಲ್ಯೂರ್ ಆಗಿರ್ಬೋದು, ಅಥವಾ ಅದರಲ್ಲಿ ಇದು ಬಂಜೆತನ, ಇನ್ಫರ್ಟಿಲಿಟಿ ಆಗಿರ್ಬೋದು, ಅದು ಮತ್ತು ಇದೇ ರೀತಿಯಲ್ಲಿ ಬಾಲ್ಡ್ನೆಸ್ ಮತ್ತು ಅಲೋಪೇಸಿಯಾ, ಥೈರಾಯ್ಡ್, BP, ಶುಗರ್, ಇಂತಹ ಒಂದು ಗಂಭೀರ ಲೈಫ್ ಥ್ರೆಟನಿಂಗ್ ಡಿಸೀಸಕ್ಕೆ ನಮ್ಮಲ್ಲಿ ಎಲೆಕ್ಟ್ರೋ ಹೋಮಿಯೋಪತಿಯಲ್ಲಿ ಅತಿ ಉತ್ತಮವಾದಂತಹ ಒಂದು ಚಿಕಿತ್ಸೆ ವ್ಯವಸ್ಥೆ ಇದೆ. ತಾವೆಲ್ಲರೂ, ನಾನು ಏನಂತ ಈ ಮಾಧ್ಯಮದ ಮೂಲಕ ಮನವಿ ಏನು ಮಾಡ್ತೇನೆ ಅಂದರೆ, ತಾವೆಲ್ಲರೂ ಒಂದು ಸಲ ಈ ನಮ್ಮ ಒಂದು ಈ ಸಂಸ್ಥೆಗೆ ಮತ್ತು ಈ ಒಂದು ಚಿಕಿತ್ಸಾಲಯಕ್ಕೆ ತಾವು ಒಂದು ಸಲ ಭೇಟಿ ನೀಡಿ ಇದರ ಸದುಪಯೋಗವನ್ನು ತಾವು ಪಡ್ಕೋಬೇಕಾಗಿ ನಾನು ಈ ಮೂಲಕ ಮಾಧ್ಯಮದ ಮೂಲಕ ಕೇಳಿ